ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಜೂನ್ ಮಂತ್ ಶುರು ಆಯಿತು. ಇನ್ನೇನು ಬಿಗ್ ಬಾಸ್ ನ ಹವಾ ಕೂಡ ಶುರು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಎಸ್, ಕನ್ನಡದಲ್ಲಿ ಬಿಗ್ ಬಾಸ್ ಯಾವಾಗ ಪ್ರಸಾರ ಆಗುತ್ತೆ, ಕಂಟೆಸ್ಟೆಂಟ್ಗಳು ಯಾರ್ಯಾರು ಇರ್ತಾರೆ ಅಂಡ್ ಈ ಬಾರಿ ನಿರೂಪಣೆ ಯಾರು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆನೇ ಜಾಸ್ತಿ ಕಾಡ್ತಿದೆ. ಪ್ರತಿ ವರ್ಷವೂ ಕೂಡ ಬಿಗ್ ಬಾಸ್ ಇನ್ನೇನು ಶುರು ಆಗ್ತಿದೆ ಅಂತ ಅಂದ್ರೆ ಲೈಕ್ 1 ಮಂತ್ ಬ್ಯಾಕು ಕಂಟೆಸ್ಟೆಂಟ್ಗಳು ಯಾರ್ಯಾರು ಇರ್ತಾರೆ, ಯಾರ್ಯಾರು ಬರ್ಬೋದು ಅಂತ ಹೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರುಗಳು ಕೇಳಿ ಬರ್ತಿತ್ತು. ಬಟ್ ಈ ಬಾರಿ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನಿರೂಪಣೆ ಮಾಡೋದಕ್ಕೆ ಯಾರು ಬರ್ತಾರೆ ಅಂದ್ರೆ ಬಿಗ್ ಬಾಸ್ ಹೋಸ್ಟ್ ಮಾಡೋದಕ್ಕೆ ಯಾರು ಬರ್ತಾರೆ. ನಮ್ಮ ಕಿಚ್ಚ ಸುದೀಪ್ ಅವರು ಸತತ 11 ವರ್ಷಗಳ ಕಾಲ ಈ ಒಂದು ಬಿಗ್ ಬಾಸ್ ಅನ್ನೋದನ್ನ ಹೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 12 ನ ಯಾರು ಹೋಸ್ಟ್ ಮಾಡಬಹುದು, ಯಾರು ಹೋಸ್ಟ್ ಮಾಡಿದ್ರೆ ಹೇಗೆಲ್ಲ ಇರುತ್ತೆ ನೋಡೋದಕ್ಕೆ ಅನ್ನುವಂತಹ ಚರ್ಚೆನೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗಿದೆ ಈ ಬಾರಿ ಅಂತ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಹ ಸಿಕ್ಕಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಕಿಚ್ಚ ಸುದೀಪ್ ಅವರು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ 1 ಇಂದ ಹಿಡಿದು 11ರವರೆಗೂ ನಿರೂಪಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಅನ್ನೋದನ್ನ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಲೈಕ್ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಬಾಸ್ ನಡೆಯುತ್ತೆ. ತೆಲುಗುನಲ್ಲಿ ನಡೆಯುತ್ತೆ, ತಮಿಳಲ್ಲಿ ನಡೆಯುತ್ತೆ, ಹಿಂದಿನಲ್ಲಿ ನಡೆಯುತ್ತೆ. ಬಟ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಸಹ ಈ ರೀತಿ ಸತತ 11 ವರ್ಷಗಳ ಕಾಲ ಬಿಗ್ ಬಾಸ್ ನ ಒಬ್ಬರೇ ಹೋಸ್ಟ್ ಮಾಡ್ಕೊಂಡು ಬಂದಿರುವಂತಹ ಇತಿಹಾಸನೇ ಇಲ್ಲ. ಅಂಡ್ ಆ ಒಂದು ಇತಿಹಾಸನ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಸ್ಟೇಜ್ ಮೇಲೆ ಅರೌಂಡ್ ಒಂದು 7 to 8 hours ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಲೈಕ್ ಸ್ಯಾಟರ್ಡೆ ಅಂಡ್ ಸಂಡೇ ಎಪಿಸೋಡ್ 2 ಸಹ ನಡೆಸ್ಕೊಡ್ಬೇಕಾಗುತ್ತೆ. ಅಂಡ್ ಅದಂತೂ ತುಂಬಾ ಸುಲಭದ ಮಾತೇನಲ್ಲ. ಯಾಕಂದ್ರೆ ಅವ್ರಿಗೆ ಆಗಿರುವಂತಹ ಏಜ್ಗೆ ಅವರು 7 to 8 hours ಕಂಟಿನ್ಯೂಸ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು ಅಂತಂದ್ರೆ ಅದು ತುಂಬಾನೇ ಕಷ್ಟ ಆಗುವಂತಹ ವಿಚಾರ. ಸೊ ಅಂತಹ ಕಷ್ಟಗಳನ್ನೆಲ್ಲ ಇಟ್ಕೊಂಡು ಸಹ ಸುದೀಪ್ ಅವರು ತುಂಬಾನೇ ಸಕ್ಸಸ್ಫುಲ್ ಆಗಿ ಈ ಒಂದು ಬಿಗ್ ಬಾಸ್ ಅನ್ನೋದನ್ನ ನಡೆಸ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ. ಬಟ್ ಲಾಸ್ಟ್ ಇಯರ್ ಆದಂತಹ ಒಂದಷ್ಟು ಗೊಂದಲಗಳಿಂದ ಆಗಿರ್ಬೋದು ಅಂಡ್ ಒಂದಷ್ಟು ಸಿಚುಯೇಷನ್ಸ್ ಗಳಿಂದ ಆಗಿರ್ಬೋದು ಸುದೀಪ್ ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು. ಬಿಗ್ ಬಾಸ್ ಟೀಮ್ ಮೇಲೆ ಸುದೀಪ್ ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು. ಸೊ ಇದ್ದಕ್ಕಿದ್ದ ಹಾಗೆ ಅವರು ಅವರ ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಲೈಕ್ ನೆಕ್ಸ್ಟ್ ಸೀಸನ್ ಇಂದ ನಾನು ನಡೆಸ್ಕೊಡೋದಿಲ್ಲ, ಇದೇ ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಒಂಥರ ಸುದೀಪ್ ಫ್ಯಾನ್ಸ್ಗಾಗಿರ್ಬೋದು ಅಥವಾ ಬಿಗ್ ಬಾಸ್ ಫ್ಯಾನ್ಸ್ಗಳಿಗಾಗಿರ್ಬೋದು ಇದೊಂಥರ ಹಾರ್ಟ್ ಬ್ರೇಕ್ ಆಗುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸುದೀಪ್ ಅವ್ರನ್ನ ಬಿಟ್ರೆ ಆ ಒಂದು ಸ್ಥಾನದಲ್ಲಿ ನಾವು ಯಾರನ್ನು ಸಹ ನೆನೆಸ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ. ಆ ರೇಂಜ್ಗೆ ಸುದೀಪ್ ಅವರು ಆ ಒಂದು ಫ್ರೇಮ್ಗೆ ಫಿಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅಂಥದ್ರಲ್ಲಿ ಸುದೀಪ್ ಅವ್ರು ಪೋಸ್ಟ್ ಮಾಡಲ್ಲ ಅಂದ್ರೆ ಮತ್ತಿನ್ಯಾರು ಮಾಡ್ತಾರೆ, ಮತ್ತಿನ್ಯಾರು ಮಾಡ್ಬೋದು ಅಂತ ನೋಡಿದಾಗ ಲೈಕ್ ನಾವು ಕುತ್ಕೊಂಡು ಯೋಚನೆ ಮಾಡಿದೀವಿ ಅಂತಂದ್ರೆ ಯಾರ ಹೆಸರು ಸಹ ಬರೋದಿಲ್ಲ. ಆ ರೇಂಜ್ಗೆ ಸುದೀಪ್ ಅವ್ರಿಗೆ ಮತ್ತೆ ಬಿಗ್ ಬಾಸ್ ಅವ್ರಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ನಾವೆಲ್ಲ ಅಂತಾನೆ ಹೇಳ್ಬೋದು. ಸೊ ಯಾರು ಸಹ ಸೂಟ್ ಆಗೋದೇ ಇಲ್ಲ ಅಂತ ಈಗ ಕನ್ನಡ ಪ್ರೇಕ್ಷಕರು ಸಹ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಸಾಕಷ್ಟು ಮೆಸೇಜಸ್ಗಳು ಈ ಬಿಗ್ ಬಾಸ್ ಬಗ್ಗೆ ಯಾವ್ದಾದ್ರು ಒಂದು ಪೋಸ್ಟ್ ಬಂತು ಅಂತಂದ್ರೆ ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇರುವಂತಹ ಹೆಚ್ಚು ಕಮೆಂಟ್ಸ್ಗಳು ಬಂದು ಕಿಚ್ಚ ಸುದೀಪ್ ಅವ್ರು ಪೋಸ್ಟ್ ಮಾಡಿದ್ರೆ ಮಾತ್ರ ನಾವು ಬಿಗ್ ಬಾಸ್ ನ ನೋಡ್ತೀವಿ, ಇಲ್ಲಾಂದ್ರೆ ಈ ಬಿಗ್ ಬಾಸ್ ಕಾರ್ಯಕ್ರಮನ ನೋಡೋದೇ ಬಿಟ್ಬಿಡ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕಿರ್ತಾರೆ. ಬಟ್ ಸುದೀಪ್ ಅವರೇ ಬರಲ್ಲ ಅಂತ ಹೇಳದ ಮೇಲೆ ಈಗ ಬಿಗ್ ಬಾಸ್ ಶೋನ ನಡೆಸಬೇಕು ಅಂದ್ರೆ ಅಲ್ಲೊಂದು ಹೋಸ್ಟ್ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಸೊ ಬೇರೆ ಹೋಸ್ಟ್ ನ ಹುಡುಕುವಂತಹ ಅನಿವಾರ್ಯ ಈಗ ಕನ್ನಡದವ್ರಿಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಆಗ ಅನಿವಾರ್ಯ ಇದ್ದಂತಹ ಕಾರಣಕ್ಕಾಗಿ ನಾವು ಬೇರೆ ಆಪ್ಷನ್ ಅಂತ ನೋಡಕ್ ಹೋದಾಗ ಯಾರು ಬರ್ಬೋದು ಅಂತ ನೋಡಿದ್ರೆ ಲೈಕ್ ಒಂದಷ್ಟು ಹೆಸರುಗಳು ಬರುತ್ತೆ ನಮ್ಮ ಕಣ್ಮುಂದೆ. ಅನುಶ್ರೀ ಅವರಾಗಿರ್ಬೋದು, ಲೈಕ್ ಲೇಡಿಗೆ ಯಾರಿಗಾದ್ರೂ ಒಬ್ಬ ಹುಡುಗಿ ಹೋಸ್ಟ್ ಮಾಡಿದ್ರೆ ಅಂತ ಬಂದ್ರೆ ತಲೆನಲ್ಲಿ ಅಲ್ಲಿ ಮೊದಲು ಬರುವಂತಹ ಹೆಸರು ಅಂತಂದ್ರೆ ಅನುಶ್ರೀ ಅವರು. ಯಾಕಂದ್ರೆ ನಮ್ಮ ಅನುಶ್ರೀ ಅವರು ಯಾವ ರೇಂಜ್ಗೆ ನಿರೂಪಣೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಬಟ್ ಈ ರೀತಿಯಾದಂತಹ ಸೀರಿಯಸ್ ಒಂದು ಶೋನ ನಿರೂಪಣೆ ಮಾಡೋದ್ರಲ್ಲಿ ಅವ್ರು ಹೇಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ನಿರೂಪಣೆ ಅಂತ ಬಂದಾಗ ಒಂದು ಲೇಡಿ ಅಂತ ನೆನ್ಸ್ಕೊಂಡಿದ ತಕ್ಷಣ ನಮ್ಮ ಕಣ್ಮುಂದೆ ಬರುವಂತಹ ಮೊದಲ ಹೆಸರು ಅಂತಂದ್ರೆ ಲೈಕ್ ಅದು ಅನುಶ್ರೀ ಅವ್ರದೇ. ವಿತ್ ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ವಿತೌಟ್ ಸ್ಕ್ರಿಪ್ಟ್ ಆಗಿರ್ಬೋದು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಒಂದು ಶೋನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡುವಂತಹ ಅರ್ಹತೆ ಅನುಶ್ರೀ ಅವ್ರಿಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಅನುಶ್ರೀ ಅವ್ರನ್ನ ಬಿಟ್ಟು ಇನ್ನು ಲೇಡಿನಲ್ಲಿ ಆ ರೀತಿ ನಿರೂಪಣೆ ಮಾಡುವಂಥವ್ರು ಯಾರು ಸಹ ನಮ್ಮ ಕನ್ನಡದಲ್ಲಿ ಇಲ್ಲ. ಬಟ್ ಇನ್ನು ಸುಮಾರು ಜನ ಇದ್ದಾರೆ. ಬಟ್ ಆ ರೇಂಜ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ಡ್ ಆಗಿ ನಿರೂಪಣೆ ಮಾಡುವಂಥವ್ರು ಯಾರು ಇಲ್ಲ. ಅಂಡ್ ಇನ್ನು ಜೆಂಟ್ಸ್ ಅಂತ ಬಂದ್ರೆ ನಮ್ಮ ರಮೇಶ್ ಅರವಿಂದ್ ಅವರಾಗಿರ್ಬೋದು ಅಂಡ್ ವಿಜಯ್ ರಾಘವೇಂದ್ರ ಅವರ ಹೆಸರು ಕೂಡ ಈ ನಡುವೆ ಕೇಳಿ ಬರ್ತಿದೆ. ಅಂಡ್ ರಿಷಬ್ ಶೆಟ್ಟಿ ಅವರ ಹೆಸರು ಮತ್ತೆ ಕೇಳಿ ಬಂತು. ಸೊ ಈ ರೀತಿ ಸಾಕಷ್ಟು ಜನಗಳ ಹೆಸರು ಕೇಳಿ ಬರ್ತಿದೆ. ಬಟ್ ಯಾರನ್ನೂ ಸಹ ಆ ಜಾಗದಲ್ಲಿ ಊಹೆ ಮಾಡ್ಕೊಳೋದಕ್ಕೆ
ನನಗಂತೂ ಸಹ ಖಂಡಿತವಾಗ್ಲೂ ಆಗ್ತಿಲ್ಲ. ಸೊ ಈ 2 days ಇಂದ ಇನ್ನೊಂದು ನ್ಯೂಸ್ ಅಪ್ಡೇಟ್ ಆಗಿರೋದು ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಅವ್ರನ್ನೇ ಮತ್ತೆ ಹೋಗಿ ಕಲರ್ಸ್ ಕನ್ನಡ ಟೀಮ್ ಅವರು ಮತ್ತೆ ಬಿಗ್ ಬಾಸ್ ಟೀಮ್ ಅವರು ಅಪ್ರೋಚ್ ಮಾಡಿದ್ದಾರೆ. ಸೀಸನ್ 12 ಅಲ್ಲೂ ಕೂಡ ನೀವೇ ಹೋಸ್ಟ್ ಆಗಿ ಬರಬೇಕು ಅಂತ ಹೇಳಿ ಅಪ್ರೋಚ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರಿದಾಡ್ತಿದೆ. ಇದು ಎಷ್ಟರ ಮಟ್ಟಕ್ಕೆ ನಿಜಾನೂ ಸುಳ್ಳು ಅನ್ನೋದು ಗೊತ್ತಿಲ್ಲ. ಅದು ನಿಜ ಆದ್ರೆ ಅಂತೂ ನನ್ನಷ್ಟು ಖುಷಿ ಪಡೋರು ಯಾರು ಇರಲ್ಲ ಅಂತ ಅನ್ಸುತ್ತೆ. ಸೊ ಆ ರೇಂಜ್ಗೆ ಕಿಚ್ಚ ಸುದೀಪ್ ಅವ್ರನ್ನು ನಾನು ಇಷ್ಟಪಡ್ತೀನಿ ಆ್ಯಂಡ್ ಬಿಗ್ ಬಾಸ್ ಶೋನು ಸಹ ಇಷ್ಟಪಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ಶೋನ ಕಿಚ್ಚ ಸುದೀಪ್ ಅವರು ಆಲ್ಮೋಸ್ಟ್ ಸೀಸನ್ 10ಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಲೈಕ್ ಮಾಡಿದ್ದೇ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಏನೂ ಸ್ವಲ್ಪ ಚೇಂಜಸ್ ಅನ್ನೋದು ಆಗ್ತಿಲ್ಲ. ಸೊ ಇದಕ್ಕೋಸ್ಕರ ಬೇರೆ ಏನಾದರೂ ಮಾಡಬೇಕು, ಹೊಸತನದಲ್ಲಿ ಬೇರೆ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಶೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಅಂತ ಕಿಚ್ಚ ಸುದೀಪ್ ಅವರು ಸೀಸನ್ 10 ಆದ್ಮೇಲೆ ಸ್ವಲ್ಪ ಡಿಕ್ಲೇರ್ ಮಾಡಿದ್ರು. ಒಂದು 50% ಕಲರ್ಸ್ ಕನ್ನಡ ಅವ್ರ ಜೊತೆ. ಸೊ ಕಲರ್ಸ್ ಕನ್ನಡದವ್ರ ಜೊತೆ ಆಲ್ಮೋಸ್ಟ್ ಮಾತುಕತೆ ಎಲ್ಲ ಆಗಿತ್ತು. ಸಾಕು ನಾನು ಮಾಡಿರೋದು, ಬೇರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಬಟ್ ಕಲರ್ಸ್ ಕನ್ನಡದವರು ಬಿಡದಿರ ಮತ್ತೆ 11ನೇ ಸೀಸನ್ಗೂ ಕೂಡ ನಮ್ಮ ಸುದೀಪ್ ಅವ್ರನ್ನೇ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗಿದ್ರು ಅಂತಾನೆ ಹೇಳ್ಬೋದು. ಆ್ಯಂಡ್ ಇವಾಗ ಸೀಸನ್ 12ಗೂ ಕೂಡ. ಬಟ್ ಸೀಸನ್ 11ನಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುವಂತಹ ವಿಚಾರಗಳು ನಡೆಯಿತು. ಲೈಕ್ ಕನ್ನಡ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡದೇ ಇರೋದಾಗಿರ್ಬೋದು, ತುಂಬಾನೇ ಬೇರೆ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಿದ್ರು ಸಹ ಕನ್ನಡ ಮಾತಾಡಿ ಅಂತ ಹೇಳಿ ವಾರ್ನಿಂಗ್ ಕೊಡದೇ ಇರೋದಾಗಿರ್ಬೋದು. ಆ್ಯಂಡ್ ಕಾಂಟ್ರವರ್ಸಿ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ತಂದು ಮನೇಲಿ ಹಾಕಿರೋದಾಗಿರ್ಬೋದು. ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಅಂತ ಬಂದಾಗ ಲೈಕ್ ನಾವು ಮೊದಲೆಲ್ಲ ಬಿಗ್ ಬಾಸ್ನ ಹೇಗೆ ನೋಡ್ತಿದ್ವಿ ಅಂತಂದ್ರೆ, ಲೈಕ್ ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಇರ್ತಿದ್ರು, ಆ್ಯಂಡ್ RJ ಇರ್ತಿದ್ರು, VJ ಇರ್ತಿದ್ರು, ಲೈಕ್ ಸೀರಿಯಲ್ಸ್ ಅವ್ರು ಇರ್ತಿದ್ರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ಗಳು ಯಾರಾದ್ರೂ ಇರ್ತಿದ್ರು. ಲೈಕ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ತನ್ನದೇ ಆದಂತಹ ಸಾಧನೆ ಮಾಡಿರೋರ್ನ ಕಂಟೆಸ್ಟೆಂಟ್ಗಳಾಗಿ ಕರೆಸ್ತಿದ್ರು. ಬಟ್ ಹೋದ್ ಸೀಸನ್ ಅಲ್ಲಿ ಆ ರೀತಿ ಇದ್ದಿಲ್ಲ. ಹೆಚ್ಚಾಗಿ ಸೀರಿಯಲ್ ಟೀಮ್ಗಳವರೇ ಇದ್ರು ತುಂಬಾ. ಸೊ ಇದೆಲ್ಲವೂ ಸಹ ಸ್ವಲ್ಪ ಸುದೀಪ್ ಅವ್ರಿಗೆ ಹರ್ಟ್ ಆಗುವಂತಹ ವಿಚಾರನೆ ಆಗಿತ್ತು. ಆ್ಯಂಡ್ ಒಂದಷ್ಟು ಕೇಸ್ಗಳಾಯಿತು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಯಿತು. ಬಿಗ್ ಬಾಸ್ ಇಲ್ಲೀಗಲ್ ಆಗಿ ನಡೆಸ್ತಿದ್ದಾರೆ ಅಂತೆಲ್ಲ ಹೇಳಿ. ಸೊ ಈ ರೀತಿ ಎಲ್ಲ ವಿಚಾರಗಳು ಸುದೀಪ್ ಅವ್ರಿಗೆ ಹರ್ಟ್ ಆಗಿತ್ತು. ಆ ಕಾರಣಕ್ಕಾಗಿ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಇಂದ ನಾನು ಮಾಡೋದಿಲ್ಲ, ಇದೇ ನನ್ನ ಲಾಸ್ಟ್ ಸೀಸನ್ ಅಂತ ಹೇಳಿ ಕೂಡ ಅನೌನ್ಸ್ ಮಾಡಿದ್ರು. ಬಟ್ ಕಲರ್ಸ್ ಕನ್ನಡದವರು ಈಗ ಮತ್ತೆ ಕಿಚ್ಚ ಸುದೀಪ್ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿದೆ. ಬಟ್ ಕಲರ್ಸ್ ಕನ್ನಡದವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಯಾರು ಸಹ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಬಟ್ ಕಿಚ್ಚ ಸುದೀಪ್ ಅವರು ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಮತ್ತೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಲೈಕ್ ಕಾಂಟ್ರವರ್ಸಿ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರು ಸಹ ಬಿಗ್ ಬಾಸ್ ಮನೆ ಒಳಗಡೆ ಬರ್ಕೂಡ್ದು ಅಂತ ಹೇಳಿದಾರಂತೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಅಂತಂದರೆ, ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಲೈಕ್ ಮಾತಾಡೋದು ಕನ್ನಡ ಭಾಷೆನೇ ಹೆಚ್ಚಾಗಿ ಬಳಸಬೇಕು. ಕನ್ನಡ ಭಾಷೆ ಬಳಸಿಲ್ಲ ಅಂತಂದ್ರೆ ಅಲ್ಲೊಂದು ವಾರ್ನಿಂಗ್ ಅನ್ನೋದು ಬರಬೇಕು ಆ್ಯಂಡ್ ಅಲ್ಲಿ ಒಂದು ಪನಿಷ್ಮೆಂಟ್ ಅನ್ನೋದು ಸಿಗಬೇಕು ಕಂಟೆಸ್ಟೆಂಟ್ಗಳಿಗೆ ಅನ್ನುವಂಥ ಕಂಡೀಷನ್ ಕೂಡ ಹಾಕಿದಾರಂತೆ. ಆ್ಯಂಡ್ ಮನೆ ಕೂಡ ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅನ್ನುವಂತಹ ಕಂಡೀಷನ್ ಹಾಕಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ನಡೆಸೋದಕ್ಕೆ ಒಂದು ಲೀಗಲ್ ಟೀಮ್ ಇರಬೇಕು ಅಂತ ಹೇಳಿ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಆ್ಯಂಡ್ ನಮ್ಮ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಬಿಗ್ ಬಾಸ್ ಶೋನಲ್ಲಿ ನಮ್ಮ ಹಬ್ಬಗಳನ್ನ ಲೈಕ್ ಆ ಟೈಮಲ್ಲಿ ಯಾವ್ಯಾವ ಹಬ್ಬ ಬರುತ್ತೋ ಅದನ್ನ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅನ್ನುವಂಥ ಕಂಡೀಷನ್ಸ್ಗಳನ್ನ ಹಾಕಿದಾರಂತೆ. ಸೊ ಈ ರೀತಿ ಕಂಡೀಷನ್ಸ್ನೆಲ್ಲ ಹಾಕಿ ಈ ಕಂಡೀಷನ್ಸ್ಗೆಲ್ಲ ಈಗ ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಇದನ್ನ ಒಪ್ಕೊಂಡಿದ್ದಾರೆ ಅಂತಂದ್ರೆ ಮತ್ತೆ ಕಿಚ್ಚ ಸುದೀಪ್ ಅವರೇ ಈ ಒಂದು ಸೀಸನ್ ಅಲ್ಲೂ ಕೂಡ ಹೋಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಬಟ್ ಇದು ನಿಜ ಆದ್ರೆ ಅಂತೂ ನಿಜವಾಗ್ಲೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಅಂತೂ 100% ಹಿಟ್ ಆಗುತ್ತೆ. ಆ್ಯಂಡ್ ತೆಲುಗು ಮತ್ತು ಕನ್ನಡ ಬಿಗ್ ಬಾಸ್ ಅಂತ ನೋಡೋದಾದರೆ ತುಂಬಾ ಡಿಫ್ರೆನ್ಸ್ ಇದೆ. ಕನ್ನಡ ಬಿಗ್ ಬಾಸು ವರ್ಷದಿಂದ ವರ್ಷಕ್ಕೆ TRPನ ಜಾಸ್ತಿ ಮಾಡ್ಕೊತಾನೆ ಹೋಗ್ತಿದೆ ಹೊರತು ಯಾವತ್ತೂ ಫ್ಲಾಪ್ ಅನ್ನೋದನ್ನ ನೋಡಿಲ್ಲ. ಬಟ್ ತೆಲುಗು ಬಿಗ್ ಬಾಸ್ ಅವರು 2 ಸೀಸನ್ನು ಆಲ್ಮೋಸ್ಟ್ ಫ್ಲಾಪ್ ಆಗಿತ್ತು ಅಂತಲೇ ಹೇಳ್ಬೋದು. ಮಾಡಿರುವಂತಹ 8 ಸೀಸನ್ಸಲ್ಲಿ 6 ಸೀಸನ್ಸ್ ಹಿಟ್ ಆಗಿದೆ. ಬಟ್ 2 ಸೀಸನ್ ಫ್ಲಾಪೇ ಆಯಿತು ಅಂತ ಹೇಳ್ಬೋದು ತೆಲುಗು ಅವ್ರದ್ದು. ಆ್ಯಂಡ್ ಹೋಸ್ಟ್ಗಳು ಕೂಡ ಈಗ ನಾಗಾರ್ಜುನ ಅವರು 3ನೇ ಹೋಸ್ಟ್ ಆಗಿ ಬಂದಿರೋದು. NTR ಅವ್ರು ಮಾಡಿದ್ದಾರೆ. ಆ್ಯಂಡ್ ಇನ್ನೊಬ್ರು ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. ಬಟ್ ನೆಕ್ಸ್ಟ್ ಈಗ ಸದ್ಯಕ್ಕೆ ನಾಗಾರ್ಜುನ ಅವರು ನಡೆಸ್ಕೊಡ್ತಿದ್ದಾರೆ. ಸೊ ಅವರು ಕೂಡ ಈ ಬಾರಿ ಇರೋದಿಲ್ಲ ಅಂತ ಹೇಳಲಾಗ್ತಿದೆ. ಲೈಕ್ ಹೋಸ್ಟ್ ಅನ್ನ ಮಾಡಲ್ಲ ಅಂತ ಹೇಳಲಾಗ್ತಿದೆ. ಸೊ ತೆಲುಗುನಲ್ಲಿ ಈಗ ಹೋಸ್ಟ್ ಆಗಿ ಯಾರು ಬರ್ತಾರೆ ಅಂತ ನೋಡಿದಾಗ ವಿಜಯ್ ದೇವರಕೊಂಡ ಮತ್ತೆ ಬಾಲಕೃಷ್ಣ ಇವರಿಬ್ಬರ ಹೆಸರು ತುಂಬಾ ಜಾಸ್ತಿ ಕೇಳಿಸ್ತಿದೆ. ಬಟ್ ನಾಗಾರ್ಜುನ ಅವರೇ ಹೋಸ್ಟ್ ಆಗಿ ನಡೆಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಈ ಒಂದು ಸೀಸನ್ ಕೂಡ. ಆ್ಯಂಡ್ ಇನ್ನು ಕನ್ನಡ ಬಿಗ್ ಬಾಸ್ ಅಲ್ಲಿ ಹೋಸ್ಟ್ ಅಂತ ನೋಡೋದಾದ್ರೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಿದೆ. ಆ್ಯಂಡ್ ಕಿಚ್ಚ ಸುದೀಪ್ ಅವರೇ 12th ಸೀಸನ್ಗೂ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಸೊ ಅದು ನಿಜ ಆಗಿ ಕಿಚ್ಚ ಸುದೀಪ್ ಅವರೇ ಈ ಒಂದು 12th ಸೀಸನ್ ಅನ್ನು ನಡೆಸ್ಕೊಳ್ಳೋ ರೀತಿ ಆಗಲಿ. ಆ್ಯಂಡ್ ಈ ಒಂದು ಸೀಸನ್ ಕೂಡ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಯಾವಾಗಲಿಂದ ಬಿಗ್ ಬಾಸ್ ಶುರು ಆಗುತ್ತೆ ಅಂತ ನೋಡೋದಾದ್ರೆ ಹಿಂದಿನಲ್ಲಿ ಆಲ್ಮೋಸ್ಟ್ ಜುಲೈಯಲ್ಲೇ ಸ್ಟಾರ್ಟ್ ಮಾಡುವಂತಹ ಪ್ಲಾನ್ ಇದೆ. ಯಾಕೆ ಅಂತಂದ್ರೆ ಲೈಕ್ ಆಲ್ಮೋಸ್ಟ್ ಒಂದು 5 months ಈ ಒಂದು ಬಿಗ್ ಬಾಸ್ ಸೀಸನ್ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ. ಲೈಕ್
ಜುಲೈಯಿಂದ ಹಿಡಿದು ಡಿಸೆಂಬರ್ವರೆಗೂ ಈ ಒಂದು ಹಿಂದಿ ಬಿಗ್ ಬಾಸ್ ನಡೆಸಬೇಕು ಅಂತ ಹೇಳಿ ಲಾಂಗ್ ಬಿಗ್ ಬಾಸ್ನ ನಡೆಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಹಿಂದಿನಲ್ಲಿ. ಆ್ಯಂಡ್ ಅದು ಚಾನಲ್ ಕೂಡ ಚೇಂಜ್ ಆಗಿದೆ. ಇಷ್ಟು ದಿವಸ ಕಲರ್ಸಲ್ಲೇ ಬರ್ತಿತ್ತು ಹಿಂದಿ ಬಿಗ್ ಬಾಸ್ ಕೂಡ, ಬಟ್ ಆ ಚಾನಲ್ ಕೂಡ ಚೇಂಜ್ ಆಗಿದೆ. ಆ್ಯಂಡ್ 3 months ನಡೆಸ್ತಿದ್ದು ಪೀರಿಯಡ್ ಇವಾಗ 5 monthsವರೆಗೂ ಎಕ್ಸ್ಟೆಂಡ್ ಮಾಡ್ತಿದ್ದಾರಂತೆ. ಬಟ್ 100% ಗೊತ್ತಿಲ್ಲ, ಬಟ್ 5 monthsವರೆಗೂ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಬಂದಿದೆ. ಆ್ಯಂಡ್ ಇನ್ನು ತೆಲುಗು ಬಿಗ್ ಬಾಸ್ ಅಂತ ನೋಡೋದಾದ್ರೆ, ತೆಲುಗು ಬಿಗ್ ಬಾಸು ಆಗಸ್ಟಲ್ಲಿ ಶುರು ಆಗ್ತಿದೆ ಅಂತ ಹೇಳಲಾಗ್ತಿದೆ. ಸೊ ತೆಲುಗು ಬಿಗ್ ಬಾಸ್ ಆಗಸ್ಟಲ್ಲಿ ಶುರು ಆಯಿತು ಅಂತಂದರೆ, ತೆಲುಗು ಬಿಗ್ ಬಾಸ್ ಶುರುವಾದ 1 or 2 weeks ಒಳಗಡೆ ನಮ್ಮ ಕನ್ನಡ ಬಿಗ್ ಬಾಸ್ ಕೂಡ ಶುರು ಆಗುತ್ತೆ. ಆ್ಯಂಡ್ ಪ್ರತಿ ವರ್ಷನೂ ಇದು ಇದೇ ರೀತಿ ನಡೆಯೋದು. ತೆಲುಗು ಬಿಗ್ ಬಾಸ್ ಶುರುವಾಗಿ 1 ರಿಂದ 2 ವಾರದ ಒಳಗಡೆ ನಮ್ಮ ಕನ್ನಡ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಆಗಸ್ಟ್ ಫಸ್ಟ್ ವೀಕ್ ಸ್ಟಾರ್ಟ್ ಆಯಿತು ಅಂತಂದರೆ ತೆಲುಗು ಬಿಗ್ ಬಾಸು, ಆಗಸ್ಟ್ 3rd or 4th ವೀಕಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ ಕೂಡ ಶುರು ಆಗುತ್ತೆ. ಇಲ್ಲಾಂದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಾದರೂ ಖಂಡಿತವಾಗ್ಲೂ ನಮ್ಮ ಕನ್ನಡ ಬಿಗ್ ಬಾಸ್ ಶುರು ಆಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ಬಿಗ್ ಬಾಸ್ ಯಾವಾಗಲಾದರೂ ಶುರುವಾಗಲಿ, ಬಟ್ ಕಂಟೆಸ್ಟೆಂಟ್ಗಳು ಸಹ ಯಾರಾದರೂ ಬರಲಿ, ಬಟ್ ಹೋಸ್ಟ್ ಮಾತ್ರ ನಮ್ಮ ಕಿಚ್ಚ ಸುದೀಪ್ ಅವರು ಆಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.